ಎಷ್ಟು ಥ್ಯಾಂಕ್ಸ್ ಹೇಳಿದ್ರಿ? ದೇವನು ನಿಮ್ಮಿಂದ ಅಪೇಕ್ಷಿಸ್ತಾನೆ, ಆತ ನಿಮ್ಮಿಂದ ಅಪೇಕ್ಷಿಸ್ತಾನೆ. ಕಾರಣ ಯಾಕೆಂದ್ರೆ ನನ್ನ ಮಕ್ಕಳು ಕೃತಜ್ಞತಾ ಭಾವವುಳ್ಳವರಾಗಿ ನನ್ನ ಹತ್ರ ಬರ್ತಾರಲ್ಲ, ಆ ಮಕ್ಕಳಿಗೆ ನಾನು ಏನಾದರೂ ಮಾಡಬೇಕಲ್ಲ, ಆ ಮಕ್ಕಳಿಗೆ ಏನಾದರೂ ನಾನು ಕೊಟ್ಟಿದ್ದೀನಲ್ಲ, ನಾನು ಕೊಟ್ಟಂತ ಕಾರ್ಯಕ್ಕಾಗಿ, ನಾನು ನಿಮಗೆ ಒಳ್ಳೆಯದನ್ನ ಮಾಡಿದ್ದಕ್ಕಾಗಿ. ಕೋವಿಡ್ ಬಂತು. ಕೋವಿಡ್ ಅಲ್ಲಿ ಮೇನ್ ರೋಗ ಏನು? ಆಕ್ಸಿಜನ್, ಗಾಳಿ. ಆಕ್ಸಿಜನ್ ಇಲ್ದೇನೆ ಜನ ಸತ್ತೋದ್ರು. ಕಣ್ಣು ಮುಂದೆ ಸಾವಿರಾರು ಜನ ಸತ್ತೋಗ್ಬಿಟ್ರು. ಒಂದೇ ಒಂದು ನಿಮಿಷ ಈ ಗಾಳಿನ ನಿಲ್ಲಿಸಿದ್ರೆ ಒಂದು ವೆಹಿಕಲ್, ಫ್ಲೈಟ್, ಟ್ರೈನ್, ಬಸ್, ಆಟೋ ಯಾವುದು ಚಲಾವಣೆಯಲ್ಲಿ ಇರೋದಿಲ್ಲ, ಎಲ್ಲರೂ ಸತ್ತೋಗಿರ್ತಾರೆ. ಹೌದಲ್ಲ? ಬೇರೆ ಒಂದೇ ಉದಾಹರಣೆ, ಗಾಳಿ ಇಲ್ಲದಿದ್ದರೆ, ಆಕ್ಸಿಜನ್ ಇಲ್ಲದಿದ್ದರೆ ಮನುಷ್ಯ ಸರ್ವನಾಶ, ಸತ್ತೋಗ್ತಾನೆ. ಈ ದೇವರು ಕೊಟ್ಟಂತ ಈ ಒಂದು ಕೊಡುಗೆಗೆ ನಾನು ಬೆಳಗ್ಗೆ ಸಂಜೆ ಕೃತಜ್ಞತೆ ಹೇಳಿದ್ದೇನಾ? ಪ್ರತಿಯೊಬ್ಬರನ್ನ ಕೇಳುವಂಥದ್ದು. ಅದಕ್ಕೆ ದೇವನ ವಾಕ್ಯ ಹೇಳ್ತದೆ, ಕೃತಜ್ಞತಾ ಭಾವವುಳ್ಳವರಾಗ್ರಿ, ಕೃತಜ್ಞತಾ ಭಾವವುಳ್ಳವರಾಗಿ. ಏಕೆಂದರೆ ನಿಮ್ಮ ಬದುಕನ್ನ ನಾನು ಆಶೀರ್ವದಿಸಿದ್ದೇನೆ, ನಿಮ್ಮ ಗಂಡನನ್ನ ಆಶೀರ್ವದಿಸಿದ್ದೇನೆ, ನಿಮ್ಮ ಹೆಂಡತಿಯನ್ನ ನಾನು ಆಶೀರ್ವದಿಸಿದ್ದೇನೆ, ನಿಮ್ಮ ಕುಟುಂಬವನ್ನು ನಾನು ಆಶೀರ್ವದಿಸಿದ್ದೇನೆ, ನಿಮ್ಮ ಪ್ರಾಣವನ್ನು ನಾನು ಆಶೀರ್ವದಿಸಿದ್ದೇನೆ. ದೇವರಿಗೆ ನಾವು ಕೊಡೋದು ಬೇರೆ ಏನು ಬೇಕಾಗಿಲ್ಲ. ನಿಮ್ಮ ತೆಂಗಿನಕಾಯೋ, ಗಂಧದ ಕಡ್ಡಿಯೋ, ಹೂವೋ, ಅದಾದ್ಮೇಲೆ ದಾನ ಧರ್ಮ ಏನು ಬೇಕಾಗಿಲ್ಲ ದೇವನಿಗೆ. ನೀನು ದೇವನ ಸಮ್ಮುಖದಲ್ಲಿ ದೇವನು ಮಾಡಿದಂತ ಉಪಕಾರಗಳನ್ನು ಸ್ಮರಿಸುವಂಥದ್ದು. ಉಪಕಾರವನ್ನ, ಚಪ್ಪಲಿ ತಗೊಂಡವನಿಗೆ ಥ್ಯಾಂಕ್ಸ್ ಹೇಳ್ತೀಯಾ, ಪರ್ಕೆ ತಗೊಂಡವನಿಗೆ ಥ್ಯಾಂಕ್ಸ್ ಹೇಳ್ತೀಯಾ, ಉಸಿರು ಕೊಟ್ಟವನಿಗೆ ನೀನು ಥ್ಯಾಂಕ್ಸ್ ಹೇಳ್ತೀಯಾ? ಕೀರ್ತನೆ 103. ಬೈಬಲ್ ತೆಗೆದವರು ಎಲ್ಲರೂ ಬೈಬಲ್ ಅನ್ನ ದಯವಿಟ್ಟು ತೆಗೀರಿ. 103 ಸ್ಯಾಮ್ 103 103 ಕೀರ್ತನೆ, ವಾಕ್ಯ 1, 2 ಮಾತ್ರ. ವಾಕ್ಯ 1, 2 ವಾಕ್ಯಗಳು. ಭಜಿಸು ನನ್ನ ಮನವೇ, ಭಜಿಸು ನನ್ನ ಮನವೇ, ಭಜಿಸು ಪ್ರಭುವನ್ನು. ನನ್ನ ಅಂತರಂಗವೇ, ಭಜಿಸು ಆತನನ್ನು. ನೆನೆ ಆತನ ಪರಮ ಪಾವನ ನಾಮವನ್ನು. ಭಜಿಸು ನನ್ನ ಮನವೇ, ಭಜಿಸು ಪ್ರಭುವನ್ನು. ಮರೆಯದಿರೋ ಆತನ ಉಪಕಾರಗಳೊಂದನ್ನು. ಇಲ್ಲಿ 1ನೇ ವಾಕ್ಯ ನಮಗೆ ಎಚ್ಚರಿಸ್ತದೆ. ಭಜಿಸು ನನ್ನ ಮನವೇ, ಭಜಿಸು ಆತನನ್ನ. ಮನಸ್ಸಾಕ್ಷಿ, ನಮ್ಮ ಆತ್ಮ. ಇಲ್ಲಿ ಶರೀರದ ಬಗ್ಗೆ ಎಲ್ಲಿಯೂ ಬೈಬಲಲ್ಲಿ ಹೇಳಿಲ್ಲ, ಏಕೆಂದ್ರೆ ಶರೀರದ ಬಗ್ಗೆ ಇಲ್ಲಿ ಮಾತಿಲ್ಲ. ಆತ್ಮದ ಬಗ್ಗೆ ಇಲ್ಲಿ ದೇವನ ವಾಕ್ಯ ಹೇಳ್ತದೆ. ಸರಿಗೆ ಕೇಳ್ಕೊಳ್ರಿ ವಾಕ್ಯ. ಓದಿ ಬ್ರದರ್ ವಾಕ್ಯ, 1ನೇ ವಾಕ್ಯ. ಭಜಿಸು ನನ್ನ ಮನವೇ, ಭಜಿಸು ನನ್ನ ಮನವೇ. ಒಂದು ಮನುಷ್ಯನ ಒಂದು ಮುಖ್ಯವಾದಂತ ಅಂಗ ನಮಗೆ ಆತ್ಮ, ನಮ್ಮ ಹೃದಯ, ನಮ್ಮ ಆತ್ಮ. ಈ ಆತ್ಮ, ಅದಕ್ಕಾಗಿ ನಿನ್ನ ಮನವೇ ಭಜಿಸು ಪ್ರಭುವನ್ನ. ಆತನು ಪರಿಶುದ್ಧವಾದವನು. ನೀನು ನಿನ್ನ ತುಟಿಯಿಂದ ಅಲ್ಲ, ನಿನ್ನ ಆತ್ಮದೊಂದಿಗೆ ದೇವನನ್ನು ಭಜಿಸುವಾಗ ನಿನ್ನ ಆತ್ಮವು ಪರಿಶುದ್ಧವಾಗಿ, ನಿನ್ನ ಆತ್ಮವು ಶುದ್ಧವಾಗಿ ನೀನು ದೇವರನ್ನ ಕೊಂಡಾಡುವಾಗ ದೇವನ ವಾಕ್ಯ ಹೇಳ್ತದೆ, ನಿನ್ನ ಎಲ್ಲಾ ಕಾರ್ಯವನ್ನು ನಾನು ಆಶೀರ್ವದಿಸ್ತೇನೆ. ನೀನು ಒಂದೇ ಒಂದು ಕಾರ್ಯ ನೀನು ಮಾಡೋದು ಅಷ್ಟೇನೆ, ನೀನು ಪರಿಶುದ್ಧವಾಗಿದ್ದು ನನ್ನನ್ನು ಭುಜಿಸುವಾಗ, ನನ್ನನ್ನು ಭಜಿಸುವಾಗ. ಭಜಿಸು ವ್ಯತ್ಯಾಸ ಇದೆ. ಇಲ್ಲಿ ಭಜಿಸುವಂಥದ್ದು, ನನ್ನ ವಾಕ್ಯವನ್ನ ಎತ್ತಿ ಹೇಳುವಂಥದ್ದು, ದೇವರು ನಿಮಗೆ ಮಾಡಿದಂಥ ಉಪಕಾರಗಳನ್ನು ನಿನ್ನ ಸಹೋದ್ಯೋಗಿಗಳಿಗೋ, ನಿನ್ನ ನೆಂಟರಿಗೋ, ನಿನ್ನ ಅಕ್ಕಪಕ್ಕದ ಮನೆಯವರಿಗೋ, ದೇವರೇ ಅರಿಯದಂಥ ವ್ಯಕ್ತಿಗಳಿಗೋ ಅವರಿಗೆ ಸಾಕ್ಷಿ ಪಡಿಸುವಂಥದ್ದೇ ಭಜಿಸು ನನ್ನ ಮನವೇ. ನಿನ್ನ ಮನ ಯಾವಾಗಲೂ ದೇವನಿಗೆ ಕೃತಜ್ಞತಾ ಭಾವವುಳ್ಳವರಾಗಿರ್ಬೇಕು. ಈ ಕೃತಜ್ಞತೆ ಇದ್ದಿದ್ದಿದ್ರೆ ಈ ಕಾಂಪೌಂಡ್ ಸಾಲ್ತಾ ಇರಲಿಲ್ಲ.
ಕೃತಜ್ಞತೆ ಜನಕ್ಕೆ ಇದ್ದಿದ್ದಿದ್ರೆ ಡಿವೈನ್ ಧ್ಯಾನ ಮಂದಿರ ಸಾಲ್ತಾ ಇರಲಿಲ್ಲ. ಕೃತಜ್ಞತೆ ಇದ್ದಿದ್ರೆ ಒಂದೊಂದು ಚರ್ಚ್ ಖಾಲಿ ಇರ್ತಾ ಇರಲಿಲ್ಲ. ದೇವನಿಗೆ ಕೃತಜ್ಞತೆ ಸಲ್ಲಿಸುವಂಥದ್ದು ಕ್ಷಣ ಮಾತ್ರ. ಯಾವಾಗ? ನಮಗೆ ಪ್ರಾಬ್ಲಮ್ ಬಂದಾಗ. ನಮಗೆ ಪ್ರಾಬ್ಲಮ್ ಬಂದಾಗ ಪ್ರೇಯರೋ ಪ್ರೇಯರ್. ಎಕ್ಸಾಮ್ ಹತ್ರ ಬಂದಾಗ ಮಕ್ಕಳದು ಪ್ರೇಯರ್. ಅದಾದ್ಮೇಲೆ ಹುಡುಗಿಯೋ ಹುಡುಗನೋ ಮದುವೆಯ ಪ್ರಾಯಕ್ಕೆ ಬಂದಾಗ, ಅಯ್ಯೋ ಮದುವೆ ಆಗ್ಬೇಕು, ಒಳ್ಳೆ ಹುಡುಗಿ ಬೇಕು, ಒಳ್ಳೆ ಹುಡುಗ, ಪ್ರೇಯರೋ ಪ್ರೇಯರ್. ಅದಾದ್ಮೇಲೆ ಎಕ್ಸಾಮ್ ರಿಸಲ್ಟ್ ಬಂತು. ಅದಾದ್ಮೇಲೆ ಆಗ ಇನ್ನು ನೆಕ್ಸ್ಟ್ ಪ್ರೇಯರ್ ಯಾವಾಗ? ಕೆಲಸ ಸಿಗಬೇಕು ಅಂತ ಪ್ರೇಯರೋ ಪ್ರೇಯರ್. ಕೆಲಸ ಸಿಕ್ಕಿದ ಮೇಲೆ ಪ್ರೇಯರೂ ಇಲ್ಲ, ಚರ್ಚು ಇಲ್ಲ, ಯಾವ ಸಭೆ ಕೂಟಕ್ಕೂ ಇಲ್ಲ. ಏನು ಬರ್ತಾ ಇಲ್ವಲ್ಲ? ರೆಗ್ಯುಲರ್ ಪ್ರೇಯರ್ ಬರ್ತಾ ಇದ್ರಲ್ಲ, ಟೈಮ್ ಇಲ್ಲ. ನೋಡಿದ್ರ? ಕೆಲಸ ಸಿಗೋಕ್ಕಿಂತ ಮುಂಚೆ, ಎಕ್ಸಾಮ್ ಆಗುವಂತ ಮುಂಚೆ, ಅದಾದ್ಮೇಲೆ ನೀನು ದೇವರನ್ನ ಕಂಡುಕೊಳ್ಳುವಂತ ಕ್ಷಣ, ಕ್ರಿಸ್ತನಲ್ಲಿ ಬಂದಂತ ಆ ದಿನ, ನಿನಗೆ ಎಲ್ಲಿಯೂ ಏನು ಸಾಧ್ಯವಿಲ್ಲ ಎಂಬುದಾಗಿ ಎಲ್ಲರೂ ಕೈ ಬಿಟ್ಟಾಗ, ದೇವನು ನಿನ್ನ ಕೈ ಹಿಡಿದು ಎತ್ತಿದಾಗ, ನೀನು ಕೃತಜ್ಞತಾ ಭಾವವುಳ್ಳವನಾಗಿ ನೀನು ಪ್ರಾರ್ಥನೆಗೆ ಬರ್ತೀಯಾ? ಭಜಿಸು ನನ್ನ ಮನವೇ, ಭಜಿಸು ಆತನನ್ನ. ಕಾರಣಕ್ಕೆಂದ್ರೆ ಈಗ ನೀನು ಹೋಗ್ಬೋದು, ಎಷ್ಟು ದೂರ ಹೋಗೋದ್ರೂ ಹೋಗ್ಬೋದು. ಅದಾದ್ಮೇಲೆ ಪ್ರೇಯರ್ಗೆ ಅಸಡ್ಡೆ ಮಾಡ್ಬೋದು, ಆ ಟೈಮಿಗೆ ಬರ್ಬೋದು. ಬಂದು ನಿನಗೆ ಒಳ್ಳೇದಾದ್ಮೇಲೆ ಅದಾದ್ಮೇಲೆ ಟಾಟಾ ಬಾಯ್ ಬಾಯ್. ಈ ಟಾಟಾ ಬಾಯ್ ಬಾಯ್ ಅಲ್ಲ ಯಾವಾಗ ನಮಗೆ ಲೆಕ್ಕಕ್ಕೆ ಬರ್ತದೆ ಅಂತ ಹೇಳಿದ್ರೆ, ಸತ್ತ ಮೇಲೆ. ಒಂದು ಮನುಷ್ಯನ ಮೌಲ್ಯ, ಒಂದು ಮನುಷ್ಯನ ಘನತೆ, ಒಂದು ಮನುಷ್ಯನ ಗೌರವ ಸತ್ತ ಮೇಲೆ. ಸತ್ತ ಮೇಲೆ ಯಾರು ನಾವು ಪ್ರೇಯರ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಸತ್ತ ಮೇಲೆ ಯಾರು ನೆಪ ಒಡ್ಲಿಕ್ಕೆ ಸಾಧ್ಯ ಇಲ್ಲ. ಸತ್ತ ಮೇಲೆ ಯಾವ ಕಾರಣಕ್ಕೂ ಪ್ರಾರ್ಥನೆಗೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ನಮಗೆ ಬುದ್ಧಿ ಕಲಿಸ್ಕೊಡುವಂಥದ್ದು ಯಾರು ಗೊತ್ತಾ? ಪ್ರೈಸ್ ದಿ ಲಾರ್ಡ್. ಯಾರು ಬುದ್ಧಿ ಕಲಿಸ್ಕೊಡೋದು? ದೇವರ ಟೀಚರ್, ದೇವರನ್ನವ್ರು ಎಷ್ಟು ಜನ ಕೈ ಮೇಲೆ ಮಾಡು. ಯಾರು ನಮಗೆ ಬುದ್ಧಿ ಕಲಿಸ್ಕೊಡು? ದೇವ್ರು ಅನ್ನೋರು ಕೈ ಮೇಲೆ ಮಾಡ್ರು. ಬ್ರದರ್ ಮಾತ್ರ ಒಬ್ಬರು ಕೈ ಇದ್ದಾರೆ. ಆಮೇಲೆ ತಂದೆ ತಾಯಿ, ಆಮೇಲೆ ಗುರುಗಳು, ಟೀಚರ್. ಯಾರ್ರೀ? ದೇವ್ರ ವಾಕ್ಯ ಕೇಳ್ಕೊಳ್ರಿ. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯಾ. ಒಂದು ಮನುಷ್ಯ ಸತ್ತಂತ ಒಂದು ವ್ಯಕ್ತಿ, ಸತ್ತಂತ ಒಂದು ವ್ಯಕ್ತಿಯನ್ನ ನೀವು ಸಾವುಗೆ ಹೋಗ್ರಿ. ಯಾವ್ದಾದ್ರು ಒಂದು ಸಾವು ಹೋಗಿರ್ತೀರ. ಎಷ್ಟೋ ಜನ ಇಲ್ಲಿ ಸಾವು, ಎಲ್ಲರೂ ಹೋಗಿರ್ತೀರ. ಸಾವುಗೆ ಹೋಗಿಲ್ದೆ ಜನ ಯಾರಾದ್ರೂ ಇದ್ದೀರಾ ಇಲ್ಲಿ? ಹಲೋ, ಸಾವಿಗೆ ಹೋಗಿಲ್ಲ, ಹೋಗೇ ಇಲ್ವಾ ಸಾವಿಗೆ? ಯಾವ ಹೆಣನೂ ನೋಡಿಲ್ವಾ? ಜಯಮ್ಮ ನೋಡಿಲ್ವಾ? ಹೆಣಕ್ಕೆ ಹೋಗಿಲ್ವಾ? ಮತ್ತೆ ಯಾಕೆ ಎತ್ತಾ ಇದ್ದೀರಾ? ನೀವು ಸತ್ತಿಲ್ಲ ಅಂತ. ಈಗ ಸಾಯಂಗಿಲ್ಲ. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯಾ, ಹಾಲೆಲೂಯಾ. ಒಂದು ಸಾವು ಮನುಷ್ಯನನ್ನ ಒಂದು ನಾಶನದಿಂದ ಒಂದು ಜೀವದೆಡೆಗೆ ಕರ್ಕೊಂಡು ಬರುವಂಥದ್ದು ಒಂದು ಸಾವು. ಏನಂತ ಕೇಳ್ಬೋದು, ಸಾವು ಹೆಂಗೆ, ಹೆಂಗೆ ನಮಗೆ ಬುದ್ಧಿ ಕಲಿಸುತ್ತೆ ಅಂತ. ಒಂದು ಶ್ರೀಮಂತನೋ, ಒಂದು ರಾಜಕೀಯ ವ್ಯಕ್ತಿಯೋ, ಇಲ್ಲ ಈ ಲೋಕದಲ್ಲಿ ಘನವೈದ್ಯನೋ, ಇಲ್ಲ ಒಂದು ಹೆಸರಾದಂಥ ಒಂದು ವ್ಯಕ್ತಿಯೋ, ಒಂದು ಭಿಕ್ಷಕನೋ, ಒಂದು ಹುಚ್ಚನೋ, ಯಾರು ಸತ್ರು ಆ ಸಾವಿನ ಹತ್ರ ನಿಂತ್ಕೊಳ್ರಿ. ನಿಂತು ಸ್ವಲ್ಪ ಯೋಚನೆ ಮಾಡಿ, ಆ ಶ್ರೀಮಂತನ ನಡೆದಾಟ ಯಾವಾಗ, ಅವನ ಜೀವ ಆಗಿದ್ದಾಗ ಅವನು ಮಾಡಿದಂಥ ನಾನಾ ರೀತಿಯ ಕೆಲಸಗಳು, ಅದು ಒಳ್ಳೆಯದು ಕೆಟ್ಟದು, ಅವನ ಹೆಸರು, ಅವನ ಪದವಿ, ಅವನು ಜನದ ಬೆಳವಣಿಗೆ, ಆ ಬೆಳವಣಿಗೆಯಲ್ಲಿ ಇದ್ದಂಥ ಒಂದೊಂದು ಸಂಭಾಷಣೆಗಳು, ಇದೆಲ್ಲವೂ ಮಾಡಿದಂಥ ಒಂದು ವ್ಯಕ್ತಿ ಏನು ಇಲ್ಲದೆ ಒಂದು ಎಣವಾಗಿ ಮಲಗಿರುವಾಗ, ಸತ್ತ ಮೇಲೆ, ಡೆಡ್ ಮೀನ್ಸ್ ಏನು ಇಲ್ಲ, ಅದು ಸತ್ತ ಮೇಲೆ ಒಂದು ಎಣ, ಅದು ಮಾತಾಡಲ್ಲ, ನಡೆಯಲ್ಲ, ನೋಡಲ್ಲ, ಕೈಗೆ ಬೀಸೋದಿಲ್ಲ, ಏನು ಇಲ್ಲ, ಅದು ಸತ್ತೋಯ್ತು, ಅದು ಆಗೋಯ್ತು.
ಈ ಒಂದು ಎಣದ ಮುಂದೆ ನಾನು ನಿಂತಾಗ ಅದು ನಮಗೆ ಬುದ್ಧಿ ಕಲಿಸುವಂತ ಎಣ. ಕಾರಣಕ್ಕೆಂದ್ರೆ ಸತ್ತು ಮಲಗಿರುವಂತ ಒಂದು ಎಣ ಹೇಳತ್ತೆ, ಅಯ್ಯ ನಿಂತಿರೋರಿಗೆ, ಅಳುತ್ತಿರೋರಿಗೆ, ಅಯ್ಯ ನಾನು ಸತ್ತೋಗಿದ್ದೇನೆ, ನನ್ನದು ಎಂಬುದಾಗಿ ಈ ಲೋಕದಲ್ಲಿ ಜೀವಿಸಿದ್ದೆ, ನನ್ನದು ಎಂಬುದಾಗಿ, ಇದು ನನ್ನ ಮನೆ, ಇಷ್ಟು ಅಂತಸ್ತು ಮನೆ ನಾನೇ ಕಟ್ಟಿಸಿರೋರು. ರಾಜಕೀಯದವರು ಭಯಂಕರ ಮನೆ ಕಟ್ಟಿಸಿರ್ತಾರೆ, ಒಂದೊಂದು ಎಕರೆಗಟ್ಟಲೆ ಮನೆ, ಒಬ್ಬೊಂದು 10-15 ಮನೆಗಳು. ಬಾಡಿಗೆಯಲ್ಲಿ ಎಷ್ಟೋ ಜನ ಜೀವಿಸಿ ಸುಖವನ್ನು ಅನುಭವಿಸೋರಿದ್ದಾರೆ, ಕಂಡವ್ರ ದುಡ್ಡೆಲ್ಲ ಮೋಸ ಮಾಡಿ ಜೀವನ ಮಾಡೋರಿದ್ದಾರೆ. ಈ ರೀತಿಯಾಗಿ ಇದ್ದಂತ ಒಂದು ವ್ಯಕ್ತಿ ಸತ್ತಾಗ ಅವನು ಹೇಳ್ತಾನೆ, ಅವನ ಆತ್ಮ ಹೇಳ್ತದೆ, ನಿಂತು ಅಳ್ತಿದ್ದೀರಲ್ಲ, ಇವತ್ತು ಇವನ್ನ ನೋಡಿ ಇವಳನ್ನ ನೋಡಿ ನೀನು ಅಳ್ತಾ ಇದೀಯಾ, ನಾಳೆ ಇದೇ ಜಾಗಕ್ಕೆ ನೀನು ಸಹ ಬರ್ತೀಯ, ನೀನು ಇದೇ ಜಾಗಕ್ಕೆ ಬರ್ತೀಯ. ಈ ಎಣವು ಯಾವ ಕಾರಣಕ್ಕೂ ಇನ್ನು ಸ್ಮಶಾನ ಗಂಟ ನಡೆಯೋದಿಲ್ಲ. ಈ ಎಣವು ನಿನ್ನ ಮನೆಯಿಂದ ಇಲ್ಲಿ ತನಕ ನಡೆದು ಬಂದಿಲ್ಲ. ಈ ಎಣವು ನಾನು ಸತ್ತು ಮಲಗಿದ್ದೇನೆ, ನಾನು ದುಡ್ಡಿಟ್ಟಿದ್ದೇನೆ, ಬೇಕಾದಷ್ಟು ಆಸ್ತಿ ಇದೆ, ಬೇಕಾದಷ್ಟು ನನಗಿದೆ, ಈ ಲೋಕದಲ್ಲಿ ನನ್ನ ವಹಿವಾಟು ಭಯಂಕರವಾಗಿತ್ತು, ಆದರೆ ನಾನೀಗ ಸತ್ತು ಎಣವಾಗಿ ಬಿದ್ದಿದ್ದೇನಲ್ಲ, ನಾನು ನಡೀಲಿಕ್ಕೋ ನನ್ನ ಹೆಸರೋ ನನ್ನ ಆಸ್ತಿಯೋ ಅಂತಸ್ತು ಯಾವುದೂ ಇಲ್ಲ, ನನಗೆ ಸಹಾಯ ಮಾಡಿದವರು ನೀವು, ನನ್ನ ಮನೆಯಿಂದ ಎಣವನ್ನ ತಂದವರು ನೀವು. ಯಾಕೆ ನೀವು ಎಣವನ್ನ ತಂದ್ರಿ? ನಾನು ಸತ್ತು ಮಲಗಿದ್ದೇನೆ, ನಾನು ಎದ್ದು ನಡೀಲಿಕ್ಕೆ ನನಗೆ ಸಾಧ್ಯ ಇಲ್ಲ, ನಾನು ಮಾತಾಡ್ಲಿಕ್ಕೆ ಸಾಧ್ಯ ಇಲ್ಲ, ಅದಕ್ಕಾಗಿಯೇ ನೀವು ಸಹಾಯ ಮಾಡಿದ್ದೀರಿ, ನೀವು ನನ್ನನ್ನು ಒತ್ಕೊಂಡು ಬಂದಿದ್ದೀರಿ, 4-6 ಜನ ಬಾಯಿ ಬಿಟ್ಟು ಅಳ್ತಾ ಇದ್ದೀರಿ. ಎಸ್, ನಾವು ಹತ್ತಿದ್ದೇವೆ, ನಾವು ಲೋಕದಲ್ಲಿ ಎಷ್ಟೋ ಎಣವನ್ನು ನೋಡಿದ್ದೇವೆ, ಸ್ಮಶಾನಕ್ಕೆ ಹೋಗಿದ್ದೇವೆ, ಮೂರಿಡಿ ಮಣ್ಣು ಹಾಕಿದ್ದೇವೆ, ಆದರೆ ಆ ಎಣ ಹೇಳುತ್ತೆ, ಮೇಲೊಬ್ಬ ಇದ್ದಾನೆ, ಅವನ ಮುಂದೆ ನಾನು ನಿಂತಿದ್ದೇನೆ, ಅವನ ಮುಂದೆ ನನ್ನ ಪಾಪವು ಮುಚ್ಚಿಡ್ಲಿಕ್ಕೆ ನನ್ನಿಂದ ಸಾಧ್ಯ ಆಗ್ಲಿಲ್ಲ. ಪ್ರೇಸ್ ದಿ ಲಾರ್ಡ್, ಹಲ್ಲೆಲೂಯಾ, ಹಲ್ಲೆಲೂಯಾ. ಇವತ್ತು ನನ್ನ ಎಣವನ್ನು ನೋಡಿ ನೀವು ಮಾನಸಾಂದ್ರ ಹೊಂದಿಕೊಳ್ಳ್ರಿ, ಮಾನಸಾಂದ್ರ ಹೊಂದಿಕೊಳ್ಳ್ರಿ. ಇದ್ದಾಗ ನಾನು ಒಳ್ಳೆ ಕಾರ್, ನನಗೆ ಆಳು ಕಾಳುಗಳು, ನನ್ನ ಹೆಸರು ರಾರಾಜಿಸುವಂತ ಹೆಸರು, ಈ ಲೋಕದಲ್ಲಿ ನನ್ನ ಪದವಿ, ನನ್ನ ಮಾತು, ನನ್ನ ಗರ್ವದ ಮಾತು, ನಾನು ತುಚ್ಛವಾಗಿ ನೋಡಿದಂತ ಅನೇಕ ಜನರನ್ನ, ನಾನು ನಾನಾ ರೀತಿಯಲ್ಲಿ ಈ ಲೋಕದಲ್ಲಿ ಸುಖಭೋಗದಲ್ಲಿ ಜೀವಿಸಿದಂತ ನನ್ನ ಬದುಕು ನಿಮ್ಮೆಲ್ಲರಿಗೊಂದು ಪಾಠ, ನಿಮ್ಮೆಲ್ಲರಿಗೊಂದು ಪಾಠ. ಯಾಕೆ? ದೇವನಿದ್ದಾನೆ ಎಂಬುದಾಗಿ ಮರಿಬೇಡ್ರಿ, ದೇವನಿದ್ದಾನೆ ಎಂಬುದಾಗಿ ಮರಿಬೇಡ್ರಿ. ಮನುಷ್ಯ ಇನ್ನೊಂದು ಮನುಷ್ಯನಿಗೆ ಈ ಎಣ ಸಾವು ಅದು ಬುದ್ಧಿ ಕಲಿಸುವಂಥದ್ದು, ನಮ್ಮೆಲ್ಲರ ಬದುಕಿಗೆ ಒಂದು ಮುಕ್ತಾಯದ ಒಂದು ಯಾತ್ರೆ, ಮುಕ್ತಾಯದ ಯಾತ್ರೆ. ಅದಕ್ಕಾಗಿ ದೇವನ ವಾಕ್ಯ ಹೇಳ್ತದೆ, ನಿನ್ನ ಮನ, ನಿನ್ನ ಆತ್ಮ ದೇವನಿಗೆ ಯಾವಾಗಲೂ ಕೃತಜ್ಞತೆ ಉಳ್ಳವರಾಗಿ ಜೀವಿಸಬೇಕೆಂಬುದಾಗಿ, ಕೃತಜ್ಞತೆ ಉಳ್ಳವರಾಗಿ. ಪ್ರಿಯರೇ, ಈ ಲೋಕದಲ್ಲಿ ನೀವು ನಾನಾ ರೀತಿಯಲ್ಲಿ ಜೀವಿಸಬಹುದು, ನಮ್ಮ ಸ್ವಂತ ಅಭಿಪ್ರಾಯಗಳಲ್ಲಿ ನಾವು ಜೀವಿಸಬಹುದು, ಆದರೆ ನೀವು ಇನ್ನೊಬ್ಬರನ್ನ ನೋಡ್ರಿ, ಇನ್ನೊಬ್ಬರ ಬದುಕನ್ನು ನೋಡಿ, ಇನ್ನೊಬ್ಬರಿಗೆ ದೇವನ ಈ ಪರಿಶುದ್ಧವಾದಂಥ ವಾಗ್ದಾನ, ದೇವರು ಇಂದು ನಿಮ್ಮನ್ನ ಕರೆದ್ಯಾರ, ಈ ಕರೆದಂಥ ದೇವನು ನನಗೆ ಮಾಡಿದ್ದಾದ್ರು ಏನು, ನನ್ನ ಬದುಕಿಗೆ ಏನು ಮಾಡಿದ್ರು, ನನ್ನ ಜೀವಿತಕ್ಕೆ ಏನು ಮಾಡಿದ್ರು? ಈ ಬದುಕು, ಈ ಜೀವನ ಈ ಲೋಕದಲ್ಲ, ಈ ಲೋಕದಲ್ಲ. ಈ ಜೀವನ ಇದು ನಮ್ಮ ಇನ್ನೊಂದು ಯಾತ್ರೆಗೆ ರೆಡಿ ಆಗುವಂತ ಜೀವನ. ಅದಕ್ಕಾಗಿ ದೇವನ ವಾಕ್ಯ ಹೇಳ್ತದೆ. ಇನ್ನೊಂದು ವಾಕ್ಯ ಓದ್ರಿ, ವಾಕ್ಯ, ಮುಂದಿನ ವಾಕ್ಯ ಸರಿಯಾಗಿ ಗಮನ ಇಟ್ಟು ಕೇಳಿ. ಬೈಬಲ್ ಇದ್ದವರು ಅದನ್ನ ಗಮನಿಸಿ ನೋಡ್ರಿ. ಓದಿ ಬ್ರದರ್ ವಾಕ್ಯ. ಭಜಿಸು ನನ್ನ ಅಂತರಂಗ. ನೋಡ್ರಿ,
ನಿಮ್ಮ ನಾಲಿಗೆ ಅಲ್ಲ, ನಿಮ್ಮ ನಾಲಿಗೆ ಅಲ್ಲ, ನಿಮ್ಮ ಅಂತರಂಗ. ಅಂತರಂಗ ಶುದ್ಧಿ ಇರಬೇಕು. ಅಂತರಂಗ ಶುದ್ಧಿ ಇರಬೇಕು. ಈ ಅಂತರಂಗವು, ನಿನ್ನ ಆತ್ಮವು ಶುದ್ಧಿ ಇಲ್ಲದೆ, ಮುಸ್ಲಿಂ ಅವರು ಎಷ್ಟು ಸಲ ನಮಾಜ್ ಮಾಡ್ತಾರೆ ದಿನಕ್ಕೆ ಗೊತ್ತಾ? ಕರೆಕ್ಟಾಗಿ ಮಾಡಬೇಕಾದ್ರೆ 7 ಸಲ, ಈಗ 5 ಸಲ ಮಾಡ್ತಾರೆ. ಹೌದಾ? ಕೇಳಿ ಅವ್ರನ್ನ. 5 ಸಲ ನಮಾಜ್. ನಮ್ಮ ಚರ್ಚ್ ಎಷ್ಟು ಸಲ ಪ್ರೇಯರ್ ಮಾಡೋಕೆ ಡೈಲಿ ಎಷ್ಟು ಗಂಟೆ ಹೊಡಿತಾರೆ? 3ಗೆ ಒಂದು ಅರ್ಥ ಇದೆ. ಬೆಳಗ್ಗೆ 6 ಗಂಟೆ 5 ಕಾಲಿಗೆ ಹೊಡಿಬೇಕು, ಫಸ್ಟ್ ಗಂಟೆ ಹೊಡಿತಾರೆ. ಅದಾದ್ಮೇಲೆ ತ್ರಿಕಾಲ, 12 ಗಂಟೆಗೆ ಮಧ್ಯಾಹ್ನ, ಯಾಕಂದ್ರೆ ಅದು ಕಳೀತು, ಬೆಳಿಗ್ಗಿನ ಜಾವ ಕಳೆಯುತ್ತೆ, ಮಧ್ಯಾಹ್ನ, ಮತ್ತೆ ಸಂಜೆ. ಸೂರ್ಯ ನಮ್ಮ ಈ ಲೋಕದಿಂದ, ಈ ನಮ್ಮ ಸೂರ್ಯನು ಮುಳುಗಿದಾಗ, ಸೂರ್ಯನು ಬರೋಕ್ಕಿಂತ ಮುಂಚೆ, ಸೂರ್ಯನು ಮಧ್ಯ ಆಕಾಶ ಬಂದಾಗ, ಸೂರ್ಯನು ಮುಳುಗಿದ ಮೇಲೆ 3 ಸಲ ನಮ್ಮ ಕ್ರೈಸ್ತ ಧರ್ಮದಲ್ಲಿ ಪ್ರಾರ್ಥನೆ. ದಿನಕ್ಕೆ ಒಂದು ಮುಸ್ಲಿಂ, ಕ್ರೈಸ್ತರು, ಹಿಂದೂಗಳು ಎಲ್ಲರೂ ಪ್ರೇಯರ್ ಮಾಡ್ತಾರೆ. ಹೌದಾ? ಹಲೋ, ಹೌದಲ್ಲ? ಪ್ರೇಯರ್ ಅನ್ನೋದು ನೀನು ಕೇವಲ ಕೈ ಮುಗಿದು, ಇಲ್ಲ ಅಡ್ಡ ಬಿದ್ದು, ಇಲ್ಲ ಉರುಳಿ, ಏನೇ ಮಾಡಿದ್ರು 3 ಸಲ ಇಲ್ಲಿ ಗಂಟೆ ಹೊಡೆದು ಪ್ರೇಯರ್ ಮಾಡುವಾಗ ನಿನ್ನ ಅಂತರಂಗ ಸರಿ ಇಲ್ಲದೆ, ದಿನಂಪ್ರತಿ 24 ಗಂಟೆ ಒಂಟಿ ಕಾಲಲ್ಲಿ ನಿಂತು, ಇಲ್ಲ ಮೊಣಕಾಲ ಹಾಕಿ ಪ್ರಾರ್ಥನೆ ಮಾಡಿದ್ರು, ನಿನ್ನ ಅಂತರಂಗ ಪರಿಶುದ್ಧ ಇಲ್ಲದೆ ನಿನ್ನ ಪ್ರಾರ್ಥನೆಗೆ ದೇವರು ಕಿವಿಗೊಡೋದಿಲ್ಲ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಥ್ಯಾಂಕ್ ಯು ಜೀಸಸ್. ಪ್ರೈಸ್ ಜೀಸಸ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಅಂತರಂಗ ಶುದ್ಧಿಯಾಗಿರ್ಬೇಕು. ಅದನ್ನ ನಿನ್ನ ಮಕ್ಕಳಿಗೂ ಕಲಿಸು, ನಿನ್ನ ಕುಟುಂಬಕ್ಕೆ, ನಿನ್ನ ಸಮಾಜಕ್ಕೆ, ನಿನ್ನ ಮಕ್ಕಳಿಗೆ, ಎಲ್ಲರಿಗೂ ನೀನು ಉತ್ತರವಾದಿ. ಅದಕ್ಕೆ ಒಂದು ಸತ್ತಂತ ಹೆಣದ ಮುಂದೆ ನಿಂತು ನಮ್ಮನ್ನೇ ನಾನು ಕೇಳ್ಕೊಳ್ಳುವಂತ ಒಂದು ಕಾರ್ಯ. ಅದೇ ಜಾಗಕ್ಕೆ ನಾವು ಹೋಗ್ತೇವೆ. ಯಾರು ಇಲ್ಲಿ ಪರ್ಮನೆಂಟ್ ಇಲ್ಲ. ನಮ್ಮ ಕುಟುಂಬದಲ್ಲಿ ಎಷ್ಟೋ ಜನ ಸಾವಾಗಿದೆ. ಯಾರು ಈ ಲೋಕದಲ್ಲಿ ಪರ್ಮನೆಂಟ್ ಆಗಿ, ಮುಂಚೆ 900 ಲಾಸ್ಟ್ ಯಾರು ತುಂಬಾ ಆಯುಸ್ಸಿಟ್ಟು ಜೀವಿಸಿದವರು ಹಳೆ ಒಡಂಬಡಿಕೆಯಲ್ಲಿ 900 ಒಂದು ಕ್ಲೂ ಕೊಟ್ಟಿದ್ದೇನೆ, ಅದಕ್ಕೆ ಮೇಲೆ ಇದೆ. ಯಾರು? ನೆಕ್ಸ್ಟ್ ವಾರ ಓದ್ಬಿಟ್ಟು ಬನ್ರಿ. 1 ರಿಂದ 10 ಚಾಪ್ಟರ್ ಓದ್ರಿ. ಅದರಲ್ಲಿ ಬರೆಯಲ್ಪಟ್ಟಿದೆ ಯಾರು ಜಾಸ್ತಿ ಬದುಕಿದ್ರು ಅಂತೇಳಿ. ಓಕೆ, 900 ಹೇಳಿದ್ದೇನೆ, ಅದ್ರ ಮೇಲೆ ಇದೆ. ಆದರೆ ಈ ಆಯುಸ್ ಯಾಕೆ ಕಮ್ಮಿ ಆಯ್ತು? 900 ವರ್ಷ ಇದ್ದಿದ್ರೆ ನಾವೆಲ್ಲ ಇನ್ನು ಹೆಂಗಿರ್ತಿದ್ವಿ? ಹಲೋ, ತಲೆ ಕಾಲು ಕೈಯೆಲ್ಲ ಈಶಿಡ್ದಪ್ಪ ಅವ್ರು ಇದ್ದಿದ್ರು 7 ಅಡಿ 8 ಅಡಿ ಮನುಷ್ಯಗಳು, ಆದಿ ಮನುಷ್ಯರಲ್ಲ. ಆದರೆ ದೇವರು ಎಲ್ಲವನ್ನ ಕಮ್ಮಿ ಮಾಡಿದ್ದು ನಮ್ಮ ಕೆಟ್ಟ ಮನೋಭಾವನೆಯನ್ನು ನೋಡಿ, ನಮ್ಮ ಕೆಟ್ಟ ಮನೋಭಾವನೆಯನ್ನು ನೋಡಿ, ದೇವನಿಗೆ ಕೃತಜ್ಞತೆಯನ್ನು ಸಲ್ಲಿಸೋದು ಬಿಟ್ಟು ದೇವರನ್ನ ಪ್ರಶ್ನಿಸುವಂತ ವ್ಯಕ್ತಿಯನ್ನ ನೋಡಿ, ದೇವನ ವಾಕ್ಯಕ್ಕೆ ತದ್ವಿರುದ್ಧವಾಗಿ ನಡೆದಂತ ಕಾರ್ಯ. ಅದಕ್ಕಾಗಿ ಆದಿಕಾಂಡ 6ನೇ ಅಧ್ಯಾಯ ತೆರೆಸ್ಕೊಳ್ರಿ. ಆದಿಕಾಂಡ 6ನೇ ಅಧ್ಯಾಯ, ಜೆನಿಸಿಸ್ ಚಾಪ್ಟರ್ 6. ಆದಿಕಾಂಡ 6ನೇ ಅಧ್ಯಾಯ. ನೋಡ್ರಿ, ಓದಿ ವಾಕ್ಯ 1 ರಿಂದ. ನೋಡ್ರಿ, ನನ್ನ ಆತ್ಮವು ಮನುಷ್ಯನಿಗೆ ಶಾಶ್ವತವಾಗಿ ಇರೋದಿಲ್ಲ. ಯಾಕೆ? ಮೇಲೆ ಓದಿದ್ದೇನು? ದೇವನು ಲೋಕವನ್ನು ಸೃಷ್ಟಿಸಿದಂತ ಈ ಆದಿಯಲ್ಲಿ, ಇದು ಈಗಿಂದಲ್ಲ, ಆದಿಕಾಂಡ. ಆದಿಕಾಂಡ ಅಂದ್ರೆ ಸೃಷ್ಟಿಯ ಮೊದಲೇ 6ನೇ ಅಧ್ಯಾಯದಲ್ಲಿ ನಾವಿದ್ದೇವೆ. ಜೆನಿಸಿಸ್ 6ನೇ ಅಧ್ಯಾಯ 6ನೇ ಚಾಪ್ಟರ್ ಅಲ್ಲಿ ಇದ್ದೇವೆ. ಆಗಲೇ
ಮನುಷ್ಯನ ಸ್ವಾರ್ಥ. ಮನುಷ್ಯನ ಸ್ವಾರ್ಥ. ಅದಾದ ಮೇಲೆ ಈ ಮನುಷ್ಯ ಪುತ್ರಿಯರ, ದೇವಪುತ್ರರ, ಇಲ್ಲಿ ದೇವನ ವಾಕ್ಯ, ಅದು ಚೆಲುವನ್ನು ನೋಡಿ ಇಷ್ಟ ಬಂದವ್ರನ್ನ ಮದುವೆ ಆಗ್ಬಿಟ್ರು. ಈಗ ಮದುವೆ ಕಾರ್ಯಕ್ಕೆ ಬರ್ತೇನೆ. ಎಷ್ಟೋ ಕುಟುಂಬಗಳಲ್ಲಿ ಇಂಟರ್ ಕ್ಯಾಸ್ಟ್ ಮ್ಯಾರೇಜ್ ಇದೆ. ಇಂಟರ್ ಕ್ಯಾಸ್ಟ್ ಮ್ಯಾರೇಜ್ ಏನದು? ಇಂಟರ್ ಕ್ಯಾಸ್ಟ್ ಮ್ಯಾರೇಜ್, ಕ್ರಿಶ್ಚಿಯನ್ ಮುಸ್ಲಿಂ ಹುಡುಗಿಯನ್ನ ಮದುವೆ ಆಗಿದೆ, ಮುಸ್ಲಿಂ ಹುಡುಗ ಹಿಂದೂ ಹುಡುಗಿಯನ್ನ ಮದುವೆ ಆಗಿದೆ, ಹಿಂದೂ ಹುಡುಗಿ ಕ್ರಿಶ್ಚಿಯನ್ ಹುಡುಗನ ಮದುವೆ ಆಗೋದು, ಕ್ರಿಶ್ಚಿಯನ್ ಹುಡುಗ ಹಿಂದೂ ಹುಡುಗಿನ ಮದುವೆ ಆಗೋದು. ಇದು ಇಂಟರ್ ಕ್ಯಾಸ್ಟ್. ಇಷ್ಟ ಬಂದವರು ಏನನ್ನ ನೋಡಿ, ಹಲೋ, ಏನನ್ನ ನೋಡಿ? ಚೆಲುವೆಯನ್ನ ನೋಡಿ, ಅವರ ಅಂದವನ್ನ ನೋಡಿ. ಈಗ ಅದಕ್ಕೆ ನೋಡ್ರಿ, ಯಾರನ್ನ ನೋಡಿದ್ರು ವಯಸ್ಸಾದವ್ರನ್ನೇ ನೋಡಕ್ಕಾಗಲ್ಲ. ವಯಸ್ಸಾದವ್ರನ್ನ ನೋಡಕ್ಕಾಗಲ್ಲ. ಸುಮಾರು ಸ್ವಲ್ಪ ಮಂದಿ ಮಾತ್ರ ಪ್ರಾಮಾಣಿಕವಾಗಿ ಅವರು ಡೈಗಿ ಆಗ್ತಾ ಇರ್ತಾರೆ. ಈಗ 80 ವಯಸ್ಸು ಮುದುಕಿಯೇನು, 80 ವಯಸ್ಸು ಮುದುಕನಿಗೂ ಏನ್ ಬೇಕು? ಡೈ ಕೂದಲು, ಡೈ ಹಾಕ್ಬೇಕು. ಅವನಿಗೆ ವಯಸ್ಸು ಕಾಣಿಸ್ಬಾರ್ದು ವಯಸ್ಸು. ನನಗೂ ಕೂದಲು ಚೆನ್ನಾಗಿತ್ತು. ಇಲ್ಲಿ 2 ಎಲ್ಲೋ ಬಿಳಿ ಕೂದಲು ಬಂತು. ಇಲ್ಲೇ ಫಸ್ಟ್ ಬರೋದು ಬಿಳಿ ಕೂದಲು. ಯಾಕೆ ಹೇಳ್ರಿ? ಹಲೋ, ಇಲ್ಲೆಲ್ಲೂ ಬರಲ್ಲ, ಫಸ್ಟ್ ಇಲ್ಲಿ ಬರ್ತದೆ. ಕಾರಣ ಯಾಕೆಂದ್ರೆ ಯಾವಾಗಲೂ ಮುಖ ತೊಳೆಯುವಾಗ ಸೋಪ್ ಹಾಕ್ತೀವಿ, ಕೆಮಿಕಲ್. ಈ ಕೆಮಿಕಲ್ಗೆ ಫಸ್ಟ್ ನಮಗೆ ಇಲ್ಲೇ ಬರೋದು ಬಿಳಿ ಕೂದಲು. ನಮ್ಮ ಮಿಸಸ್ ಹೇಳಿದ್ರು, ರೀ ಇಲ್ಲಿ 2 ಬಿಳಿ ಕೂದಲು ಬಂದಿದೆ. ನಾನು ಹೇಳಿದೆ, ಮರ್ಯಾದೆಗೆ ಬಿಟ್ಬಿಡು ಅದನ್ನು ಬಿಟ್ಬಿಡು. ಬಿಳಿ ಕೂದಲು ಬಂದ್ಬಿಟ್ಟಿದೆ, ಸ್ವಲ್ಪ ಡೈ ಹಾಕ್ತೇನೆ. ಬಿಡ್ಲಿಲ್ಲ. ನನ್ನ ಮಿಸಸ್ ಇಲ್ಲ, ತೀರೋಗಿದ್ದಾರೆ, ಬಿಡ್ಲಿಲ್ಲ. ಸರಿ, ಅವ್ರ ಆಸೆಗೆ ನಾನು ಯಾಕೆ ಅಡ್ಡಿ ಆಗ್ಬೇಕು? ಹಾಕಿದ್ದೆ. ಈಗ ಹತ್ರ ಬಂದು ನೋಡ್ರಿ, ಇಲ್ಲೆಲ್ಲ ಬಿಳಿ ಕೂದಲಿದೆ. ಸರಿ, ವಯಸ್ಸಾಯ್ತು ಬಿಡ್ರಿ. ಆಗಿಂದ ಸ್ವಲ್ಪ ಡೈ ಹಾಕುವಾಗ ಪಕ್ಕದಲ್ಲಿದ್ದಕ್ಕಂದು ಎಲ್ಲದಕ್ಕೂ ಎಫೆಕ್ಟ್ ಆಗ್ತವೆ. ಒಂದು ಮನುಷ್ಯ ಬಿಳಿ ಕೂದಲು ಬರಲಿಕ್ಕೆ ಇಷ್ಟಪಡೋದಿಲ್ಲ. ಬೈಬಲ್ ಹೇಳ್ತದೆ, ಬಿಳಿ ಕೂದಲು ಬಂದರೆ ನಿನಗೆ ಯಥೇಚ್ಛವಾದಂಥ ಗೌರವ. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ಇಲ್ಲಿ ದೇವನ ವಾಕ್ಯಕ್ಕೆ ತದ್ವಿರುದ್ಧವಾಗಿ ನಾವು ಜೀವಿಸ್ತಾ ಇದ್ದೇವೆ. ದೇವನ ವಾಕ್ಯಕ್ಕೆ ನಾನು ಯಾವ ಕಾರಣಕ್ಕೂ ಕಿವಿಗೊಡದೆ ಜೀವಿಸ್ತಾ ಇದ್ದೇವೆ. ನಮ್ಮದೇ ಆದಂಥ ಸಿದ್ಧಾಂತಗಳಲ್ಲಿ ನಾವು ಜೀವಿಸ್ತಾ ಇದ್ದೇವೆ, ನಮ್ಮದೇ ಆದಂಥ ಅಭ್ಯಾಸಗಳಲ್ಲಿ ನಾವು ಜೀವಿಸ್ತಾ ಇದ್ದೇವೆ. ದೇವನ ವಾಕ್ಯಕ್ಕೆ ಕಿವಿಗೊಡದೆ, ದೇವನ ವಾಕ್ಯಕ್ಕೆ ನಾನು ಗೌರವ ಕೊಡದೆ. ಅದಕ್ಕೆ ನೋಡ್ರಿ, ಚರ್ಚ್ ಎಲ್ಲ ಖಾಲಿ. ನಾನು ಇಲ್ಲಿ ಮಾತ್ರ ಹೇಳ್ತಾ ಇಲ್ಲ, ಎಲ್ಲಿಯೂ ಚರ್ಚಲ್ಲಿ ಜನ ಇಲ್ಲ. ಎಲ್ಲಿಯೂ ಯಾವ ಕ್ಷೇತ್ರಗಳಲ್ಲಿ ನಾವು ನೋಡುವಾಗ ದೇವರ ದಿಂಡ್ರು, ಈಗ ಯುವಕ ಯುವತಿಯರು ಭಯಂಕರವಾಗಿ ಪ್ರಾಬ್ಲಮ್ ಆಗಿರ್ತಕ್ಕಂಥದ್ದು, ಯುವ ಜನರು ದೇವರನ್ನ ವಿಶ್ವಾಸ ಇಲ್ಲದೆ ಅವರು ಮನ ಬಂದಂತೆ ಜೀವಿಸುವಂಥ ಒಂದೇ ಕಾರ್ಯವನ್ನು ನಾನು ಹೇಳ್ತೇನೆ. ನೀವು ಶನಿವಾರ ಇಲ್ಲ ಶುಕ್ರವಾರ ಸಂಜೆ ಮೈಸೂರಲ್ಲಿ ಎಂಟ್ರೆನ್ಸಲ್ಲಿ, ಅಲ್ಲಿ ಕೊಲಂಬೇಶ್ ಇತ್ತು, ಈಗ ಮಣಿಪಾಲ್ ಹಾಸ್ಪಿಟಲ್ ಆಗಿದೆ, ಅಲ್ಲಿ ಹೋಗಿ ಸುಮ್ಮನೆ ನಿಂತ್ಕೊಳ್ರಿ. ಎಷ್ಟು ಗಂಟೆಗೆ ನಿಲ್ಲಬೇಕು ಅಂದರೆ ಒಂದು 6 ಗಂಟೆ ಸಮಯ ಅಲ್ಲಿ ನಿಂತ್ಕೊಳ್ರಿ. 6 ಗಂಟೆಯಿಂದ ಒಂದು 10 ಗಂಟೆ 11 ಗಂಟೆವರೆಗೂ ನಿಂತ್ಕೊಳ್ರಿ. ಒಂದು ಕಾರುಗಳು ಬರ್ತದೆ, ವ್ಯಾನ್ಗಳು ಬರ್ತದೆ ಬ್ಯಾಂಗ್ಳೂರು ಆ ಕಡೆಯಿಂದ, ಲೆಕ್ಕ ಇಲ್ಲದಷ್ಟು ಕಾರುಗಳು ಬರ್ತದೆ. ಆ ಕಾರಲ್ಲಿ ಫ್ಯಾಮಿಲಿ ಎಲ್ಲ IT ಕಂಪನಿಯ ಹುಡುಗ ಹುಡುಗಿ. ಬೇಕಾದ್ರೆ ಹೋಗಿ ನೋಡ್ರಿ, ನಾನು ಸುಳ್ಳು ಹೇಳ್ತಾ ಇಲ್ಲ. ಕಾರಣಕ್ಕೆ ನಾವೆಲ್ಲ ಟ್ರಾವೆಲ್ ಮಾಡ್ತಾನೆ ಇರ್ತಾನೆ. ನೀವು ಭಾನುವಾರ ಬ್ಯಾಂಗ್ಳೂರಿಂದ ಹೊರಟು ಬನ್ನಿ ಮೈಸೂರು ಕಡೆಗೆ, ಮೈಸೂರು ರೋಡ್ ಖಾಲಿ. ಬ್ಯಾಂಗ್ಳೂರು ರೋಡಲ್ಲಿ ಒಂದು ಟ್ರಾಫಿಕ್ ಜಾಮ್ ಆಗಿರ್ತದೆ. ಬ್ಯಾಂಗ್ಳೂರು ಬಿಟ್ಟರೆ ಮೈಸೂರು ಬರೋ ತನಕನೂ ನಿಮಗೆ ಭಯಂಕರವಾದಂಥ ಫೋಕಸ್ ಲೈಟ್ ಕಾರ್ಗಳು.
ಟೆಸ್ಟ್ ಮಾಡಿ ನೋಡ್ರಿ, ನನ್ನ ಮಾತು ಸುಳ್ಳಾದ್ರೆ ಹೋಗಿ ನೋಡ್ರಿ. ಎಲ್ಲಿ ಹೋಗ್ತಾರೆ? ಈ ಹುಡುಗ ಹುಡುಗಿಗೆ ಮದುವೆ ಆಗ್ಲಿಲ್ಲ, ಮದುವೆ ಆಗದೆ ಇರ್ತಕ್ಕಂಥ ಹುಡುಗ ಹುಡುಗಿಯರು ಹೋಗಿ ನೋಡ್ರಿ ಯಾವ ರೆಸಾರ್ಟ್, ಮೈಸೂರು ರೆಸಾರ್ಟ್ಗಳು, ಕೊಡಗು ರೆಸಾರ್ಟ್ಗಳು, ಎಲ್ಲ ರೆಸಾರ್ಟ್ ಎಲ್ಲ ಫುಲ್. ಅದರಲ್ಲೂ ಒಂದು ದಿನ ಹಾಲಿಡೇ ಏನಾದರೂ ಸಿಕ್ಕಿದ್ರೆ 3 days ಫುಲ್. ನಿಮಗೆ ಎಷ್ಟು ಇನ್ಫ್ಲುಯೆನ್ಸ್ ಇದ್ದು ಬುಕ್ ಮಾಡಬೇಕು ಅಂದರೂ ನಿಮಗೆ ಲಾಡ್ಜ್ ಸಿಗೋದಿಲ್ಲ, ರೆಸಾರ್ಟ್ ಸಿಗೋದಿಲ್ಲ. ಆ ಮನೆಗಳು ಈಗ ಬೇಕಾದಷ್ಟು ಅಲ್ಲಿ ಇಲ್ಲಿ ಎಲ್ಲ ಮನೆಗಳೆಲ್ಲ ಮಾಡ್ಕೊಂಡ್ಯಾರ. ಮನೆಯಲ್ಲೆಲ್ಲ ಮನೆ ಮೇಲೆಲ್ಲ ಕೊಡ್ತಾರೆ. ಈ ರೆಸಾರ್ಟ್ಗಳಲ್ಲಿ, ಟೂರಿಸ್ಟ್ ಪ್ಲೇಸಲ್ಲಿ ಒಂದು ಸಿಗೋದಿಲ್ಲ. ಯಾಕೆ? ಅಲ್ಲಿಂದ ಬಂದು 3 ದಿನ ಇಲ್ಲಿ ಮೋಜ್ ಮಸ್ತ್ ಮಾಡಿ ಹೋಗ್ತಾರೆ. ಯಾರು ಕೇಳೋದಿಲ್ಲ. ನಿಮ್ಮ ಮದುವೆ ಆಗಿದೆಯಾ? ನಿಮಗೆ ಲಾಡ್ಜ್ ಕೊಡಬೇಕಾದ್ರೆ ಮದುವೆ ಆಗಿದೆಯಾ? ನಾ ರೂಮ್ ಕೇಳಿದರೆ ಮದುವೆ ಆಗಿದೆಯಾ ನೀವು ಕೇಳಲ್ಲ. ಅವರಿಗೆ ಬೇಕಾಗಿರೋದು ದುಡ್ಡು. ಎಷ್ಟಾಗ್ತದೆ ಗೊತ್ತಾ ದುಡ್ಡು? 1 to 3 1 to 3. ನೀವು ಟೆಸ್ಟ್ ಮಾಡಿ ನೋಡ್ರಿ. ಅವರಿಗೆ ಭಯ ಭಕ್ತಿ ಇಲ್ಲ. ತಂದೆ ತಾಯಿ ದೇವರು ಭಯ ಇಲ್ಲ. ನನ್ನ ಜೀವಿತ ಹಾಳಾಗ್ತಾ ಇದೆ, ಡೋಂಟ್ ಕೇರ್. ಅದಕ್ಕೆ ಇಲ್ಲಿ ದೇವನ ವಾಕ್ಯ ಹೇಳ್ತದೆ, ನನ್ನ ಆತ್ಮವು ಅವರಲ್ಲಿ ಶಾಶ್ವತವಾಗಿ ಇರೋದಿಲ್ಲ. ಬಲಗೈ ಮೇಲೆ ಮಾಡಿ ಪ್ರೈಸ್ ದಿ ಲಾರ್ಡ್. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ದೇವನ ಆತ್ಮ ಒಂದು ಮನುಷ್ಯನಲ್ಲಿ ಇರಬೇಕಾದ್ರೆ, ದೇವನ ಆತ್ಮವು ಒಂದು ಮನುಷ್ಯನಲ್ಲಿ ಸಂಪೂರ್ಣವಾಗಿ ನೆಲೆಯಾಗಿ ಇರಬೇಕಾದ್ರೆ, ಆ ಮನುಷ್ಯನ ಸಂಪೂರ್ಣವಾದಂಥ ಪಾಪದಿಂದ ಬಿಡುಗಡೆ ಆಗಿರಬೇಕು. ಆತನ ಶಾಪ ಬಿಡುಗಡೆ ಹಾಕಿರಬೇಕು. ಆತನ ಶುದ್ಧವಾಗಿ ಜೀವಿಸುವಂತ ವ್ಯಕ್ತಿಯಾಗಿರಬೇಕು. ಆಗ ಮಾತ್ರವೇ ದೇವನ ವಾಕ್ಯ ಹೇಳ್ತದೆ, ನನ್ನ ಆತ್ಮವು ಅವನಲ್ಲಿ ಶಾಶ್ವತವಾಗಿ ಇರ್ತದೆ ಎಂಬುದಾಗಿ. ಇಲ್ಲದಿದ್ದರೆ ದೇವನ ವಾಕ್ಯ ಹೇಳ್ತದೆ, ಈ ಲೋಕದಲ್ಲಿ ನೀನೊಂದು ಶಾಪಗ್ರಸ್ತ ಎಂಬುದಾಗಿ. ಈ ಲೋಕದಲ್ಲಿ ನೀನು, ನಿನ್ನ ಕುಟುಂಬವು ಶಾಪಗ್ರಸ್ತ. ಏಕೆಂದರೆ ಒಂದು ಮನುಷ್ಯ ಪಾಪವನ್ನು ಮಾಡುವಾಗ, ವಿಶೇಷವಾಗಿ ಸಾವಡಂಬಡಿಕೆಯಲ್ಲಿ ಯೇಸು ಸ್ವಾಮಿ ಹೇಳಿದಂಥ ವಾಕ್ಯ, ನೀವು ಆಲೈಕೆ ಬನ್ನಿ, ಗಂಡ ಹೆಂಗಸರು ಎಲ್ಲ ಯಾರು ಬೇಕಾದ್ರೂ ಬನ್ರಿ, ಆದರೆ ಯಜಮಾನ ಗಂಡನನ್ನು ಏನು ಕರೀತಾರೆ? ಹಲೋ ಹಲೋ, ಯಜಮಾನರು, ನಮ್ಮ ಯಜಮಾನರು. ಈಗಿನ ಹುಡುಗಿರು, ಹಲೋ, ಈಗಿನ ಹುಡುಗಿರು ಯಜಮಾನ್ರು ಅಂತಾರ, ನಮ್ಮ ಯಜಮಾನ್ರು ಅಂತಾರ. ಬಾರೋ ಇಲ್ಲಿ, ನನ್ನ ಫ್ರೆಂಡ್ ಬಂದಿಯಾನೆ ಬಾರೋ. ಹೌದಲ್ಲ? ಹಲೋ, ಯಾಕಂದ್ರೆ ಇದು ಸತ್ಯ ಹೇಳ್ತಾ ಇದ್ದೇನೆ ನಾನು, ಬೇರೆ ಎಲ್ಲೂ ಹೇಳ್ತಾ ಇಲ್ಲ. ನಮ್ಮ ಮನೆಯಿಂದಲೇ ನಾನು ನಿಮಗೆ ಎಲ್ಲರಿಗೂ ಹೇಳ್ತಾ ಇದ್ದೇನೆ. ಎಲ್ಲಿ ನೋಡಿದ್ರು ಕಾರಣ, ಯಾಕೆಂದ್ರೆ ಅವರ ಏಜ್ಗೆ ಒಂದು 2 ವರ್ಷ 5 ವರ್ಷ ಒಳಗೆ ಮದುವೆ ಆದಮೇಲೆ ಅವನಿಗೇನು ಮರ್ಯಾದೆ, ನಾವೆಲ್ಲ ಒಂದೇ, ಹಂಗಾಗಿ ಹೆಸರು ಹಿಡಿದು ನನ್ನ ಮಗಳನ್ನ ದೊಡ್ಡ ಮಗಳನ್ನ ಮದುವೆ ಮಾಡಿಕೊಟ್ವಲ್ಲ, ಆಗ ಪ್ರವಿ ನಾನು ಹೇಳಿದೆ ಮರ್ಯಾದೆ, ನಮ್ಮ ಮಿಸ್ಸಸ್ ಹೇಳ್ತಾ ಇದ್ರು, ಮರ್ಯಾದೆಯಾಗಿ ರೀ ಅಂತ ಕರಿಬೇಕು. ಬಿಡಮ್ಮ ಏನು ನನ್ನ ಹಳೆಯನು ಬಿಡಿ ಮಮ್ಮಿ, ಅದರಲ್ಲೇನಿದೆ, ಬಿಡಿ ಪಡಿ ಅಲ್ಲ. ನೋಡಿ, ಸಂಪ್ರದಾಯಗಳು ಎಲ್ಲಿ ಹೋಗ್ತದೆ? ಸಂಪ್ರದಾಯಗಳು ಇಲ್ಲೇ ನಷ್ಟಪಟ್ಟು ಹೋಗೋದು. ದೊಡ್ಡವರ ಮಾತನ್ನ ಕೇಳಬೇಕೆಂಬುದಾಗಿ ಹೇಳುವಂಥದ್ದು ಇದನ್ನೇ. ಅದಾದ್ಮೇಲೆ ಚರ್ಚಿಗೆ ಬರುವಾಗ ಸಂಪ್ರದಾಯ ಯಾವ ರೀತಿಯಲ್ಲಿ ನಮ್ಮಿಂದ ನಷ್ಟಪಟ್ಟು ಹೋಗ್ತದೆ ಕೇಳ್ಕೊಳ್ರಿ. ಚಿಕ್ಕ ವಿಷಯ. ನನ್ನ ತಾಯಿ ಆಗಿನ ಟೈಮ್ಗಳಲ್ಲಿ, ನನ್ನ ತಂಗಿ ಅಕ್ಕ ಎಲ್ಲ ಚರ್ಚಿಗೆ ಬರುವಾಗ ತಲೆಗೆ ಮುಸ್ಕಾಗ್ತಾ ಇದ್ರು, ವೇಲ್. ಈಗ ತಾಯಿನೇ ಹಾಕಲ್ಲ, ಮಕ್ಕಳೆಲ್ಲ ಹಾಕ್ತಾರೆ. ತಾಯಿ ಹಾಕಲ್ಲ, ಮಕ್ಕಳು ಹಾಕೋದಿಲ್ಲ. ಸಂಪ್ರದಾಯವು ಯಾರಿಂದ? ನಮ್ಮಿಂದ ಅಗಲಿ ಹೋಗ್ತದೆ. ಹಬ್ಬ ಹರಿದಿನಗಳು ಮುಂಚೆ ಮಾಡ್ತಾ ಇದ್ದಾಗ ಈಗಿಲ್ಲ. ಮುಂಚೆ ಎಲ್ಲರೂ ಪ್ರೀತಿಯಿಂದ, ಮನಸ್ಸಿನಿಂದ, ಒಗ್ಗಟ್ಟಿನಿಂದ ಅಕ್ಕ ತಂಗಿ ಅಣ್ಣ ತಮ್ಮ ದೊಡ್ಡಪ್ಪ ಚಿಕ್ಕಪ್ಪ ಎಲ್ಲ ಒಟ್ಟಿಗೆ ಇರ್ತಿದ್ರು, ಪ್ರಾರ್ಥನೆ ಮಾಡ್ತಿದ್ರು, ಊಟ ಮಾಡ್ತಿದ್ರು, ಒಳ್ಳೇದು ಕೆಟ್ಟದ್ದು ಎಲ್ಲ ನೋಡ್ತಿದ್ರು, ಎಲ್ಲಾದ್ರೂ ಹೋಗುವಾಗ ಜೊತೆಗೆ ಹೋಗ್ತಿದ್ರು. ಈಗ ಕಿತ್ತಾಟ, ಫೈಟ್, ಕತ್ತಿಗಿಟ್ರೆ ಇಲ್ಲ, ಗನ್ ಕೊಟ್ರೆ ಸುಟ್ಟಾಕೊಡುವಂತ ದ್ವೇಷ. ಯಾಕೆ? ವಾಕ್ಯ ಇದೆ ನೋಡ್ರಿ. ವಾಕ್ಯ ಈಗ ಹೇಳಿಲ್ಲ,
ಆದಿಕಾಂಡ 6ನೇ ಅಧ್ಯಾಯದಲ್ಲಿ ಸ್ವಾಮಿ ಹೇಳಿದಂಥ ವಾಕ್ಯ. ಓದಿ ಬ್ರದರ್ ವಾಕ್ಯ, ಸರಿ ಈಗ ಗಮನ ಇಟ್ಟು ಕೇಳ್ರಿ ವಾಕ್ಯ, ಎಂತ ವಾಕ್ಯ. ಆಗ ಸರ್ವೇಶ್ವರ ಸ್ವಾಮಿ, ಹಾ ನನ್ನ ಆತ್ಮವು ಮನುಷ್ಯನಿಗೆ ಶಾಶ್ವತವಾಗಿ ಹೊಣೆಯಾಗಿರಲಾರದು. ಭ್ರಷ್ಟರಾದ ಅವರು ಮರ್ತ್ಯರು, ನತ್ಯರು, ಅವರ ಆಯುಷ್ಯ ಕೇವಲ, ಅವರ ಆಯುಸ್ಸು 900 ಚಿಲ್ಲರೆ ವರ್ಷದಿಂದ 120 ವರ್ಷ ಇರಲಿ, 120 ವರ್ಷಕ್ಕೆ ಇಳಿಸಿದ್ರು. ಹೌದಿ ಮುಂದಿನ ವಾಕ್ಯ. ದೇವಪುತ್ರರು ಮನುಷ್ಯ ಪುತ್ರಿಯರು ಕೂಡಿ ಮಕ್ಕಳು ಹುಟ್ಟಿದರು. ಆ ಕಾಲದಿಂದಲೂ ಅದಾದ ನಂತರವೂ ಜಗದಲ್ಲಿ ನೇಪಿಲಿಯರು ಇದ್ದರು. ಇವರೇ ಪ್ರಾಚೀನ ಕಾಲದ ಸುಪ್ರಸಿದ್ಧ ಪರಾಕ್ರಮಿಗಳು. ಜಗತ್ತಿನಲ್ಲಿ ಮನುಜರ ಕೆಟ್ಟತನವು ಹೆಚ್ಚುತ್ತಲೇ ಇತ್ತು. ಅವರ ಮನದಾಲೋಚನೆಗಳು ಸದಾ ಕೆಟ್ಟದಾಗಿದ್ದವು. ಇದನ್ನು ಕಂಡ ಸರ್ವೇಶ್ವರ, ಅವರ ಮನದಾಲೋಚನೆ ಯಾವಾಗಲೂ ಕೆಟ್ಟದ್ದು, ಯಾವಾಗಲೂ ಕೆಟ್ಟದ್ದು. ನೋಡ್ರಿ, ಅದು ನಾನು ಹೇಳ್ತಾ ಇಲ್ಲ, ಯಾವುದು ನನ್ನ ವಾಕ್ಯ ಇಲ್ಲ. ಅವರ ಮನದಾಲೋಚನೆ ಯಾವಾಗಲೂ ಕೆಟ್ಟದ್ದೇ. ಆಮೇಲೆ ಇದನ್ನು ಕಂಡ ಸರ್ವೇಶ್ವರ ಮನುಜನನ್ನು ಇಲ್ಲಿ ಸೃಷ್ಟಿ ಮಾಡಿದ್ದಕ್ಕೆ ವ್ಯತೆಪಟ್ಟು ನಾನು ಸೃಷ್ಟಿಸಿದಂತ ಮಾನವನನ್ನು ಈ ಜಗದಿಂದ ಅಳಿಸಿಬಿಡುತ್ತೇನೆ. ಅವರೊಂದಿಗೆ ಪ್ರಾಣಿ ಪಕ್ಷಿಗಳನ್ನು ಕ್ರಿಮಿ ಕೀಟಗಳನ್ನು ಅಳಿಸಿ ಹಾಕುತ್ತೇನೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಎಲ್ಲವನ್ನ ಅಳಿಸಿ ಹಾಕ್ಬಿಟ್ರು. ಇದು ನಮ್ದು 2ನೇ ಜನರೇಷನ್. ಆದಾಮ್ ಅವ್ವಳಿಂದ ಬಂದಂತ ಸಂತತಿ ಉಳ್ಕೊಂಡಿದ್ದು ನೋವನ ಕುಟುಂಬ ಮಾತ್ರ. ಆತನು ಒಬ್ಬನೇ ಅಂದಿನ ದಿನದಲ್ಲಿ ಇಡೀ ಮಾನವ ಕುಲದಲ್ಲಿ ನೀತಿವಂತನಾಗಿ ಪರಿಗಣಿಸಿದಂತ ದೇವನ ಸಮ್ಮುಖದಲ್ಲಿದ್ದಂಥ ಒಂದು ಒಳ್ಳೆಯ ವ್ಯಕ್ತಿ. ಅವನ ಸಲುವಾಗಿ ಅವನ 3 ಮಕ್ಕಳನ್ನ, ಅವರ ಹೆಂಡತಿಯನ್ನ ದೇವನು ನಾವೆಯಲ್ಲಿಟ್ಟು ಕಾಪಾಡಿದರು. ನಾವೆಯಲ್ಲಿ ನೋವನ್ನ ಮಕ್ಕಳನ್ನ, ನೋವನ್ನ ಪರಿಶುದ್ಧತೆಯನ್ನ ನೋಡಿ, ನೋವನ್ನ ಶುದ್ಧತೆಯನ್ನ ನೋಡಿ, ನೋವನ್ನ ಮನಸ್ಸನ್ನ ನೋಡಿ, ದೇವನನ್ನ ದಿನಂಪ್ರತಿ ಆರಾಧಿಸುವಂತ ನೋವನನ್ನು ನೋಡಿ, ಅವನ ಮಕ್ಕಳನ್ನ ಈ ದುಷ್ಟ ಜನಾಂಗದ ಮಧ್ಯದಿಂದ ದೇವನು ಪ್ರೀತಿಯಾಗಿ ಸೃಷ್ಟಿ ಮಾಡಿದಂತ ಈ ಲೋಕವನ್ನ, ದೇವನ ಸೃಷ್ಟಿಯಾಗಿ ಈ ಲೋಕದಲ್ಲಿ ಮನುಷ್ಯನು ಆತನ ಜೊತೆಯಲ್ಲಿ ಜೀವಿಸಬೇಕೆಂಬುದಾಗಿ ತೀರ್ಮಾನಿಸಿ ಸೃಷ್ಟಿ ಮಾಡಿದಂತ ಪ್ರಾಣಿ ಪಕ್ಷಿ ಕ್ರಿಮಿ ಕೀಟ ಎಲ್ಲವನ್ನ ಸರ್ವವನ್ನ ನಾಶ ಮಾಡಿದ್ದು ಮನುಷ್ಯನ ನೀಚತನದಿಂದ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಎಷ್ಟು ಮನನೊಂದುಕೊಂಡಿರ್ಬೋದು ದೇವರು, ಎಷ್ಟು ದೇವನು ಒಂದೊಂದು ವ್ಯಕ್ತಿಯನ್ನ, ಒಂದೊಂದು ಕುಟುಂಬಗಳನ್ನ ನೋಡಿ ಒಬ್ಬನೇ ಒಬ್ಬ ನೀತಿವಂತನನ್ನ ದೇವನು ನೋಡಿದ್ದು ನೋವನನ್ನ ಮಾತ್ರ. ಆ ನೋವನ ಬದುಕನ್ನು ನೋಡಿ ದೇವನೇ ಒಂದು ಒಳ್ಳೆಯ ಸುಂದರವಾದಂಥ ಒಂದು ಪ್ಲಾನ್ ಅನ್ನು ಕೊಟ್ಟು ಅವನಿಗೆ ಅಡುಗನ್ನ ಮಾಡಿ ಅದರೊಂದಿಗೆ ಅವನ ಕುಟುಂಬ ಪ್ಲಸ್ ಸೃಷ್ಟಿ ಮಾಡಿದಂಥ ಪ್ರಾಣಿ ಪಕ್ಷಿಗಳನ್ನ ಅಲ್ಲಿ ಇರಿಸಿ ಬಾಕಿ ಎಲ್ಲವನ್ನ ದೇವನು ಮುಗಿಸಿದ್ರು, ಸರ್ವನಾಶ ಮಾಡಿದರು. ಪ್ರಿಯ ಸಹೋದರ, ಪ್ರಿಯ ಸಹೋದರಿಯರು, ದೇವನ ವಾಕ್ಯ, ನಿಮ್ಮ ಮಕ್ಕಳು ಉದಾಹರಣೆ ತಗೊಳ್ರಿ. ನಿಮ್ಮ ಮಕ್ಕಳು ಚಿಕ್ಕದರಿಂದ ನೀವೆಲ್ಲ ಕೊಟ್ಟು ಬೆಳೆಸಿದ್ರಿ. ದೊಡ್ಡವರಾದ ಮೇಲೆ ಆ ಮಕ್ಕಳು ನನ್ನಿಷ್ಟ, ನನ್ನ ಕಾಲೇಜು ಇಲ್ಲ ನಾನು ಚೂಸ್ ಮಾಡ್ಕೊಂಡಂಥ ಹುಡುಗನ್ನೇ ಮದುವೆ ಆಗೋದು, ಇಲ್ದಿರ ನನಗೆ ಮದುವೆ ಬೇಡ, ಅವರೇ ಎಲ್ಲ ಚೂಸ್ ಮಾಡೋದು. ಅದಕ್ಕೆಲ್ಲ ನಾವು ತಲೆ ಬಾಗಿ ಇದ್ದರೆ ಲಾಸ್ಟಲ್ಲಿ ಕಟ್ಟಿಕೊಂಡಿದ್ದಂಥ ಗಂಡ ಕಿರುಕುಳ ಕೊಡುವಾಗ, ಒಡೆಯುವಾಗ, ಕುಡಿದು ಬರುವಾಗ, ಇಲ್ಲ ಒಂದು ಸೊಸೆಯೋ ಅವಳು ಕುಡಿಯುವಾಗ, ಅವಳು ಇಷ್ಟೊಂದದ್ದೇ ಜೀವಿಸುವಾಗ, ತಂದೆ ತಾಯಿಗೆ ವಿಧೇಯತ್ವ ತೋರಿಸದೆ, ಗಂಡನಿಗೆ ವಿಧೇಯತ್ವ ತೋರಿಸದೆ ಒಂದು ಹೆಣ್ಣೋ ಇಲ್ಲ ಒಂದು ಗಂಡೋ ನಿಮ್ಮ ಮನೆಯಲ್ಲಿ ಇದ್ರೆ ದಿನಂಪ್ರತಿ ನೀವು ಸಂತೋಷ ಪಡ್ತೀರಾ?
ಇಲ್ಲ ದುಃಖ ಪಡ್ತೀರಾ? ದಿನಂ ಪ್ರತಿ ಅಳು ಎಣವು ನಿಮ್ಮ ಮನೆಯಲ್ಲಿ ಬಿದ್ದಾಕೆ ನಿಮ್ಮ ದುಃಖ, ವೇದನೆ, ಸಂಕಟಗಳು. ಕಾರಣ ಇಲ್ಲಿ ದೇವನ ವಾಕ್ಯ. ಅವರ ಇಷ್ಟದಂತೆ ನೀನು ನಿನ್ನ ಮಕ್ಕಳನ್ನು ಬೆಳೆಸಿದ ಕಾರಣ, ಅವಳು ಕೇಳಿದ ರೀತಿಯಲ್ಲಿ ನೀನು ಮಕ್ಕಳನ್ನು ನಡೆಸಿದಾಗ, ಮಕ್ಕಳು ಬೆಳೆದು ಬಂದಾಗ ನಿನ್ನ ಮಾತನ್ನು ಕೇಳಿಲ್ಲ. ಮಕ್ಕಳು ಕೇಳ್ತಾರೆ. ಚಿಕ್ಕ ಮಕ್ಕಳನ್ನ ನನ್ನ ಬಳಿಗೆ ಕರೆದುಕೊಂಡು ಬನ್ನಿ ಎಂಬುದಾಗಿ, ತಡಿಬೇಡಿ ಎಂಬುದಾಗಿ ಬೈಬಲಲ್ಲಿ ಬರೆದಿದೆ. ಅದು ಯಾವ ಸಂತನು ಹೇಳಿಲ್ಲ, ಯಾವ ಪ್ರವಾದಿ ಹೇಳಿಲ್ಲ, ಯಾವ ಅಪೊಸ್ತಲರು ಹೇಳಿಲ್ಲ. ಯೇಸು ಕ್ರಿಸ್ತನ್ನ ಹೇಳಿರ್ತಕ್ಕಂಥ ವಾಕ್ಯ. ಮಕ್ಕಳನ್ನ ನನ್ನ ಕಡೆಗೆ ಬರಲು ಬಿಡಿ, ತಡಿಬೇಡ್ರಿ. ಚರ್ಚಿಗೆ ಎಷ್ಟು ಮಕ್ಕಳು ಬರ್ತಾರೆ?